ನಿನ್ನೆ ಇಡೀ ದಿನ ದೇಶದಾದ್ಯಂತ ಎಲ್ಲ ಮಾಧ್ಯಮಗಳಲ್ಲೂ ಇದ್ದಂಥ ಸುದ್ದಿ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಮತ್ತು ಅವರ 3 ಅಸೋಸಿಯೇಟ್ಸ್ಗೆ 4 ವರ್ಷಗಳ ಶಿಕ್ಷೆ ಮತ್ತು 130 ಕೋಟಿ ರೂಪಾಯಿ ದಂಡ ಹಾಕಿದಂಥ ಸುದ್ದಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲೂ ಕೂಡ ಈ ಸುದ್ದಿ ಪ್ರಕಟ ಆಗಿದೆ. ಇಂಥದ್ದೊಂದು ದೊಡ್ಡ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣರಾದವರ ಪೈಕಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಭವಾನಿ ಸಿಂಗ್ ಅವರು ಕೂಡ ಒಬ್ಬರು. ಇವತ್ತು ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮೊಟ್ಟ ಮೊದಲಿಗೆ ಈ ದೇಶದ ಜನಸಾಮಾನ್ಯನ ಪರವಾಗಿ ನಾನು ನಿಮಗೆ ಕಂಗ್ರ್ಯಾಟ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ನಿನ್ನೆ ಜಡ್ಜ್ಮೆಂಟ್ ಏನಿದೆ ಅದು ಕೆಳ ಹಂತದ ಜನರಿಗೆ ಜುಡಿಷಿಯರಿ ಮೇಲೆ ನಂಬಿಕೆ ಹೆಚ್ಚಾಗೋ ಹಾಗೆ ಮಾಡಿದೆ. ಒಬ್ಬ ಸೆಷನ್ಸ್ ಕೋರ್ಟ್ನ ಜಡ್ಜ್ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಶಿಕ್ಷೆ ವಿಧಿಸಬಲ್ಲರು ಅನ್ನೋದನ್ನು ಪ್ರೂವ್ ಮಾಡಿದಂಥ ಜಡ್ಜ್ಮೆಂಟ್ ಇದು. ಸರ್, ಹೆಚ್ಚು ಕಡಿಮೆ 18 ವರ್ಷ ತಾವು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡಿದಂಥದ್ದು. ತುಂಬ ಜನರಿಗೆ ಜಡ್ಜ್ಮೆಂಟ್ ಆಗೋದನ್ನು ನೋಡಿದ್ದೀರಿ, ತುಂಬ ಜನರಿಗೆ ಶಿಕ್ಷೆ ಆಗೋದನ್ನು ನೋಡಿದ್ದೀರಿ. ತಾವು ಮಾಡಿದಂಥ ವಾದಗಳಿಂದಾಗಿ ಅನೇಕ ಅಪರಾಧಿಗಳು ಜೈಲು ಸೇರಿದ್ದಾರೆ. ನಿನ್ನೆ ಕೇಸು ಹೆಂಗೆ ಡಿಫ್ರೆಂಟ್ ಆಗಿತ್ತು ಸರ್ ನಿಮಗೆ? ನಾನು ಹೈಕೋರ್ಟ್ನಲ್ಲಿದ್ದರೆ ಸುಮಾರು 15 ವರ್ಷ ಸಾವಿರಾರು ಕೇಸುಗಳು ಮಾಡಿದ್ದೇನೆ. ಬಟ್ ಒಂದೊಂದು ಕೇಸು ಒಂದೊಂದು ರೀತಿ ಇರ್ತಿತ್ತು. ಬಟ್ ಇದು ಸುಮಾರು 1 ವರ್ಷದಿಂದ ಒಂದೇ ಕೇಸಲ್ಲಿ ಕೆಲಸ ಮಾಡೋದೊಂದು ಒಂದು ರೀತಿ ಹೊಸ ಅನುಭವ ಆಗಿತ್ತು ನನಗೆ. ಈ ಕೇಸ್ ನನ್ನ ಕೈಗೆ ಬಂದಾಗ ಇದು ಅರ್ಧಂಬರ್ಧ ಆಗಿತ್ತು. ಮತ್ತು ಆಗ ಇದ್ದದ್ರ ನ್ಯಾಯಾಧೀಶರು ತಮ್ಮ ರಿಟೈರ್ಮೆಂಟ್ ಸ್ಟೇಜ್ನಲ್ಲಿ ಇದ್ದಿದ್ದರಿಂದ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಉತ್ಸಾಹನೂ ಇತ್ತು ಅವರಿಗೆ. ಮತ್ತು ಅದರಿಂದ ಅವರು ನೀವು ಬೇಗ ಮಾಡಿ ಅನ್ನೋ ಒಂದು ಆದೇಶ ನಮ್ಗೆ ಕೊಡ್ತಿದ್ರು. ಆ ಸ್ಥಿತಿಯಲ್ಲಿ ನಾನು ಕೆಲಸ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಏನಾಯಿತು, ಅದರಲ್ಲಿ ನಮ್ಮ ಇಂಟರ್ವ್ಯೂನರ್ ಒಬ್ಬರು ಅನ್ಬಳಗನ್ ಅಂತೇಳಿದರು DMK ಪಾರ್ಟಿಯಿಂದ. ಅವರು ನನ್ನ ಬಗ್ಗೆ ನಂಬಿಕೆ ಇರಲಿಲ್ಲ. ಕರ್ನಾಟಕ ಸರ್ಕಾರದ ಜೊತೆ ಮಾತಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋದರು, ನಾನು ತೆಗಿಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಹೋದಾಗ ಜಯಲಲಿತಾ ಅವರು ಈ ಕೇಸ್ ಕೊನೆ ಹಂತದಲ್ಲಿ ಇರೋದ್ರಿಂದ ನಾನೇ ಮುಂದುವರಿಬೇಕು ಅಂತೇಳಿ ಅಲ್ಲಿ ವಾದ ಮಾಡಿಸಿ ಕಡೆಗೆ ನನ್ನ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು. ನಾನೇ ಈ ಕೇಸು. ಆ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಬಹುಶಃ ಭವಾನಿ ಸಿಂಗ್ ಅವರ ಪ್ರಾಮಾಣಿಕತೆ ಮೇಲೆ ಪ್ರಶ್ನೆ ಎದ್ದಿತ್ತು ಕೆಲವೊಬ್ಬರಿಗೆ. ಆ ಸಂದರ್ಭದಲ್ಲ, ಈ ಕೊನೆಯವರೆಗೂ ಆ ಸಂದೇಹ ಇತ್ತು. ಈ ತೀರ್ಪು ಬರೋವರೆಗೂ ಆ ಬಗ್ಗೆ. ಯಾಕಂದರೆ ಜಯಲಲಿತಾ ಅವರಿಂದ ನನ್ನ ಕಂಟಿನ್ಯೂಟಿ ಆಗಿತ್ತು. ಅದರಿಂದ ನಾನು ಸಹಾಯ ಮಾಡ್ತಿರಬೇಕು ಅನ್ನೋ ಒಂದು ಅಪನಂಬಿಕೆಯೂ ಸಹ ಇತ್ತು. ಸರ್, ಈ ಕೇಸ್ ಬಗ್ಗೆ ತುಂಬ ಬ್ರಾಡಾಗಿ ಮಾತಾಡಬೇಕು ಅಂದರೆ ಜನರಿಗೆ ಗೊತ್ತಿರೋದು 5 ವರ್ಷದಲ್ಲಿ ಅವರ ಆಸ್ತಿ ಹೆಚ್ಚು ಕಡಿಮೆ 22 ಪಟ್ಟು ಜಾಸ್ತಿ ಆಗಿತ್ತು. ಒಂದು ಕಂಪ್ಲೇಂಟ್ ಆಯಿತು, ಜನ ಅಲ್ಲಿ DVAT ಅವರು ರೇಡ್ ಮಾಡಿದ್ರು, 66 ಕೋಟಿ ರೂಪಾಯಿ ವಸೂಲಾಯಿತು ಅನ್ನುವಂಥದ್ದು ಸಿಕ್ಕಿಬಿತ್ತು, ಅಕ್ರಮ ಆಸ್ತಿ ಅನ್ನುವಂಥದ್ದು. ಅದಾದಮೇಲೆ ಕೇಸ್ ನಡೆದಂಥ ರೀತಿ, ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿಗಳಂತ ಆದಂಥದ್ದು, ಅದನ್ನು ಬ್ರಾಡಾಗಿ ಹೇಳ್ಬೋದಾ? ತುಂಬ ಬ್ರಾಡಾಗಿ ಜನಸಾಮಾನ್ಯರಿಗೆ ಅರ್ಥ ಆಗುವಾಗ ಹೇಳಬೇಕಾದ್ರೆ ಯಾವ ರೀತಿ ಸಾಕ್ಷಿಗಳಿದ್ರು, ಅವ್ರು ಹೇಳಿದ್ದೇನು? 2003ವರೆಗೂ ತಮಿಳುನಾಡಿನಲ್ಲಿ ಈ ಕೇಸ್ ನಡೆದಿತ್ತು. ವಿಚಾರಣೆ ಮುಗಿದು ಜಡ್ಜ್ಮೆಂಟ್ ಹಂತಕ್ಕೆ ಹೋಗಿತ್ತು. ಆಗ ಈ ಅನ್ಬಳಗನ್ ಥರ್ಡ್ ಪಾರ್ಟಿ DMKಯಿಂದ ಅವರು ಒಂದು ದಾವೆ ಹೊಡೆದಿಂದ ಆ ಕೇಸು ನಮ್ಮ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಯಿತು. ಆ ಸಂದರ್ಭದಲ್ಲಿ ಮಿಸ್ಟರ್ ಆಚಾರ್ಯ ಅವ್ರನ್ನ ಈ ಕೇಸ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೇಳಿ ನೇಮಿಸಿದರು. ಆಚಾರ್ಯರವರು ಈ ಕೇಸ್ನ ಜೊತೆಯಲ್ಲಿ ಇನ್ನೊಂದು ಹೋಟೆಲ್ ಕೇಸು ಸಹ ಇತ್ತು. ಅದನ್ನು ವಿಡ್ರಾ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಅದನ್ನು ವಿಡ್ರಾ ಮಾಡಿಸಿದ್ರು. ಈ ಕೇಸ್ ಜೊತೆಯಲ್ಲಿ ಮುಂದುವರೆದ್ರು. ಅವರು ಮುಂದುವರೆದಾಗ ಏನಾಯಿತು, ಅವ್ರ ಕಾಲದಲ್ಲಿ ಈ ಕಂಪ್ನಿ ಬಗ್ಗೆ ಯಾವುದೇ ಒಂದು ವಿವಾದ ಯಾವುದೂ ಆಗಿರಲಿಲ್ಲ. ಹೆಸರಲ್ಲಿ ಎಂಥದ್ದು ಆಗಿರಲಿಲ್ಲ. ಅವರು ಕಾಲದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಈ ಅವ್ರ ಜೊತೆ DVAC ಅವರು ಸಹಕರಿಸಲಿಲ್ಲ ಅಂತ ಗೊತ್ತಾಗುತ್ತೆ. ಅದರಿಂದ ಅವರು DVAC ಅವರು ಏನು ಮಾಡಿದ್ರು, ಮಿಸ್ಟರ್ ನಾಣಯ್ಯ ಈಗಿನ ಹಿರಿಯ ವಕೀಲರನ್ನು DVAC ಪ್ರಾಸಿಕ್ಯೂಟರಾಗಿ ಅಪಾಯಿಂಟ್ ಮಾಡಿದ್ರು. ಕಡೆಗೆ ಈ ನಾಣಯ್ಯನವರ ಮತ್ತು ಆಚಾರ್ಯ ಅವರ ಪ್ರಾಸಿಕ್ಯೂಟರ್ ಇದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಜಸ್ಟಿಸ್ ಜಗನ್ನಾಥನವ್ರ ಮುಂದೆ ಯಾರು ಇರಬೇಕು ಅನ್ನೋದು ತೀರ್ಮಾನ ಆಯಿತು. ಜಸ್ಟಿಸ್ ಜಗನ್ನಾಥನವರು ಆ ಕೇಸ್ನಲ್ಲಿ DVAC ಅವರು ಅಪಾಯಿಂಟ್ ಮಾಡೋ ಹಾಗಿಲ್ಲ ಪ್ರಾಸಿಕ್ಯೂಟರ್ನ. ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಮಾಡಿದ್ದಾರೆ, ಆಚಾರ್ಯ ಅವರೇ ಕಂಟಿನ್ಯೂ ಆಗಬೇಕು ಟಿಲ್ ದಿ ಲಾಜಿಕಲ್ ಎಂಡ್ ಆಫ್ ದಿಸ್ ಕೇಸ್
ಸುಪ್ರೀಂ ಕೋರ್ಟ್ ಲಾಜಿಕಲ್ ಏನಾದ್ರು SLPವರೆಗೂ ಅಂತಿಲ್ಲ ಆಯಿತು. ಆನಂತರ ನಾನೇನವರ ಪಾತ್ರ ಏನೂ ಇರಲಿಲ್ಲ. ಇದಾದ ಮೇಲೆ ಆಚಾರ್ಯರವರು ಸುಮಾರು 2-3 ಬಾರಿ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಅದಕ್ಕೆಲ್ಲ ನಾನಾ ಕಾರಣಗಳಿಂದ ಹೋಗಬೇಕಾಯಿತು, ಬಂದರು. ಸುಮಾರು 2013ರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಆಚಾರ್ಯ ಅವರು ಈ SPP ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. ಆಗ ನಾನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ SPP ಆಗಿ ಕೆಲಸ ಮಾಡ್ತಿದ್ದೆ. ನಾನು ಚೀಫ್ ಜಸ್ಟಿಸ್ ಅವರು ಬಂದು ನೀವು ಈ ಕೆಲಸ ಒಪ್ಕೊಳ್ಳಿ, ಮಾಡಬೇಕಾಗುತ್ತೆ ಅಂಥೇಳಿ ಹೇಳಿದ್ರಿಂದ ಮತ್ತು ಇದು ಸುಪ್ರೀಂ ಕೋರ್ಟ್ ಆಜ್ಞೆಯಿಂದ ಆಗ್ತಾ ಇರೋದು ಕೆಲಸ ಆಗಿದ್ದರಿಂದ ನಾನು SPP ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ. ಇದು ಕೆಲಸಕ್ಕೆ ಒಪ್ಕೊಂಡೆ. ಅಲ್ಲಿಂದ ನನ್ನ ಕೆಲಸ ಶುರುವಾಯಿತು. ನನ್ನ ಜೊತೆ ಕೇಸು ನಿಮ್ಮ ಕೈಗೆ ಬಂದಾಗ ಯಾರೋ ಅರ್ಧ ಅಡುಗೆ ಮಾಡಿಟ್ಟಾಗಿತ್ತು. ಹಾಗೇ ಇತ್ತು. ಅದನ್ನು ಹೇಗೆ ಸರಿಯಾಗಿ ಮಾಡಬೇಕು, ಹೇಗೆ ರುಚಿ ಕೊಡಬೇಕು, ಅದೆಲ್ಲ ತುಂಬ ಕಷ್ಟದ ಕೆಲಸ ಆಯಿತು. ಎಸ್, ತಾವು ಬಂದಮೇಲೆ ಏನೇನಾಯ್ತು ಸರ್ ಕೇಸ್? ನಾನು ನನ್ನ ಜೊತೆಗೆ ಇನ್ನೊಬ್ಬ ನನ್ನ ಅಸಿಸ್ಟೆಂಟ್ ಮುರುಗೇಶ್ನ ಮರಡಿ ಅಂತೇಳಿ ಒಬ್ಬರು ತಗೊಂಡೆ. ಮಾಡಿಕೊಂಡು ಕೇಸ್ನ ಯಾವ ಹಂತದಿಂದ ನಿಂತಿತ್ತು ಆ ಹಂತದಿಂದ ಮತ್ತೆ ಶುರು ಮಾಡಿ ಆರ್ಗ್ಯುಮೆಂಟ್ ಸಹ ಆಯಿತು. ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿ ನಾನು ಮೊದಲೇ ಹೇಳಿದಾಗೆ ಥರ್ಡ್ ಪಾರ್ಟಿ ಇಂಟರ್ವ್ಯೂನರ್ ಮತ್ತು ಕರ್ನಾಟಕ ಸರ್ಕಾರ ಆಗ ಈ ಪ್ರಾಸಿಕ್ಯೂಟರ್ ಇರೋ ಸರಿ ಇಲ್ಲ ಅಂತೇಳಿ ಹೋದಾಗ ಸುಪ್ರೀಂ ಕೋರ್ಟ್ ಇಲ್ಲ ಅವರೇ ಇರಬೇಕು ಅಂತೇಳಿ ಮತ್ತೆ ಬಂದು ಆರ್ಗ್ಯುಮೆಂಟ್ ಆಗೋ ನನಗೆ ಮತ್ತು ಆಗಿದ್ದಂಥ ಬಾಲಕೃಷ್ಣ ಅವ್ರಿಗೆ ಕಂಟಿನ್ಯೂ ಮಾಡೋದಕ್ಕೆ ಸಹ ಅವ್ರಿಗೆ ಇದು ಕೊಟ್ಟರು, ರಿಟೈರ್ಮೆಂಟ್ ಆಗೋರು ಬೇಡ ನೀವು ಮಾಡಿ ಅಂತೇಳಿ. ಬಟ್ ಅವ್ರು ಒಪ್ಕೊಳ್ಳಿಲ್ಲ, ರಿಟೈರ್ ಆದರು. ಅದಾದ ಮೇಲೆ ಈಗಿರೋ ನ್ಯಾಯಾಧೀಶರನ್ನ ಸರ್ಕಾರ ಉಚ್ಚ ನ್ಯಾಯಾಲಯ ನೇಮಿಸ್ತು. ಅಲ್ಲಿಂದ ಮತ್ತೆ ಮುಂದುವರಿಯಿತು ಕೇಸು. ಮುಂದುವರೆದಾಗ ನಾನು ಅಷ್ಟು ಅರ್ಜಿಗಳನ್ನು ಅಕ್ಯೂಸ್ಡ್ ವಶದಲ್ಲಿದ್ದ ಬೆಳ್ಳಿ ಅದು ಸಾಮಾನುಗಳು ಬರಬೇಕು ಅಂತ ಅರ್ಜಿ ಹಾಕಿದ್ದೆ. ಇದ್ರ ಬಗ್ಗೆ ವಾದ ವಿವಾದ ನಡೀತು. ನ್ಯಾಯಾಲಯ ತರಿಸ್ಬೇಕು ಅಂತ ಆರ್ಡರ್ ಮಾಡಿತು. ಆ ಸಮಯದಲ್ಲಿ ಆರೋಪಿತರ ಸುಮಾರು 99 ಸಾಕ್ಷ್ಯಗಳನ್ನು ವಿಚಾರಣೆ ಮಾಡಿದ್ರು. ಆ 99 ಸಾಕ್ಷ್ಯಗಳನ್ನು ನಾನು ಕ್ರಾಸ್ ಎಕ್ಸಾಮಿನ್ ಮಾಡಿದೆ. ಅದಾದ ಮೇಲೆ ಕಂಪನೀಸ್, ಈ 32 ಕಂಪನಿ ಏನಿದೆ ಅದರಲ್ಲಿ ಸುಮಾರು 10 ಆ್ಯಕ್ಟಿವ್ ಕಂಪನೀಸ್ ಇತ್ತು. ಲೆಸ್ ಪ್ರಾಪರ್ಟೀಸ್, ರಿವರ್ ಆಗ್ರೋ ಅವೆಲ್ಲ. ಅದರ ಬಗ್ಗೆ CPCನಲ್ಲಿ ಅದು ಆಗಿರೋದ್ರಿಂದ ಅದೆಲ್ಲ ಸಿವಿಲ್ ವಿಚಾರಣೆ ಆಗಿತ್ತು. ಅದನ್ನು ಸಹ ಮುಂದುವರಿಸಿದ್ವು. ಅದು ಮುಂದುವರಿಸಿ ಕಡೆಗೆ ನ್ಯಾಯಾಧೀಶರು ಅದನ್ನು ಆಜ್ಞೆ ಏನಾಗಿದೆ ಅದನ್ನು ಅಟ್ಯಾಚ್ ಮಾಡಿದ್ರು ಸರಿ ಅಂತೇಳಿ ಮಾಡಿದ್ರು. ಅದು ಸರಿ ಇಲ್ಲ ಅಂಥೇಳಿ ಇವರು ನ್ಯಾಯಾಲಯಕ್ಕೆ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಸಹ 2-3 ಬಾರಿ ಅವರು ನ್ಯಾಯಾಧೀಶರು ಮಾಡಿದ್ರು ಸರಿ ಅಂತೇಳಿ ಆಜ್ಞೆ ಮಾಡಿತು. ಅದರಿಂದ ಸುಮ್ಮನಾದರು. ಈಗಲೂ ಹೈಕೋರ್ಟ್ ಮುಂದೆ ಸುಮಾರು 10 ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. ಈಗ ಈ ನ್ಯಾಯ ತೀರ್ಪಿನ ನಂತರ ಅದು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಕಡೆ ಆರೋಪಿಗಳ ಕಡೆಯಿಂದ, ಜಯಲಲಿತಾ ಅವರ ಕಡೆಯಿಂದ ಈ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನಗಳಾಯಿತು. ಈ ದೇಶದಲ್ಲಿ ಅತ್ಯುತ್ತಮ ಅನ್ನುವಂಥ ಅಡ್ವೊಕೇಟ್ಸ್ ಯಾರ್ಯಾರಿದ್ದಾರೋ ಅವ್ರ ಪೈಕಿ ಹೆಚ್ಚು ಕಡಿಮೆ ಎಲ್ಲರೂ ಅಪಿಯರ್ ಆದರು ಜಯಲಲಿತಾ ಅವರ ಪರವಾಗಿ. ಎಲ್ಲರೂ ಬಂದಿದ್ದರು. ಅಡ್ಜರ್ನ್ಮೆಂಟ್ ಕೇಸ್ ಅಂತಲೇ ಭಾಳ ಪಾಪ್ಯುಲರ್ ಆಗಿತ್ತಿದ್ದು. ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ಗೊಂದು ಅಪ್ಲಿಕೇಶನ್ ಹಾಕುವಂಥದ್ದು. ತುಂಬ ಒತ್ತಡ ಅನ್ನಿಸ್ತಾ ತಮಗೆ? ಒತ್ತಡ, ನಾನು ಆ ಕೇಸ್ ಬಗ್ಗೆ ಒಪ್ಕೊಂಡಿರೋದ್ರಿಂದ ಜವಾಬ್ದಾರಿ ಮುಗಿಸೇ ಹೋಗಬೇಕು ಅನ್ನೋ ನಿರ್ಧಾರ ಮಾಡಿದ್ದೆ. ಆ ನಿರ್ಧಾರದಿಂದಾಗಿ ಐ ಥಿಂಕ್ ಐ ಕಂಟಿನ್ಯೂಡ್. ಅದರ್ವೈಸ್ ಬಿಕಾಸ್ ಆಫ್ ದಿಸ್ ಆಲ್ ಫಾಲ್ಸ್ ರೂಮರ್ಸ್ ಆ್ಯಂಡ್ ಕ್ರಿಟಿಸಿಸಮ್ಸ್ ಆ್ಯಂಡ್ DMK ನಾಟ್ ಬಿಲೀವಿಂಗ್ ಆ್ಯಂಡ್ ಈವನ್ ಕರ್ನಾಟಕ ಗೌರ್ಮೆಂಟ್ ಐ ಥಿಂಕ್ ಅವರು ಸಹ ನನಗೆ ಇದರ ಬಗ್ಗೆ ನಂಬಿಕೆ ಇರಲಿಲ್ಲ ಅನಿಸುತ್ತೆ ಅವ್ರಿಗೂ ಸಹ. ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್. ತುಂಬ ಕಷ್ಟದ ಕೆಲಸ ಆಗಿತ್ತು. ಬಟ್ ದೇವ್ರದೆಯಿಂದ ಹೇಗೋ ಎಲ್ಲ ಸರಿ ಹೋಯಿತು. ಸರ್, ಈಗ ನಾವು ತುಂಬ ಕ್ರಿಮಿನಲ್ ಕೇಸ್ಗಳನ್ನು ನೋಡ್ತಿರ್ತೀವಿ. ಕ್ರಿಮಿನಲ್ ಕೇಸ್ಗಳಲ್ಲಿ ಒಂದು ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಅಥವಾ ನಿರಪರಾಧಿ ಅಂತ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅಡ್ವೊಕೇಟ್ಸ್ ಕೆಲವೊಂದಷ್ಟು ಸಾಕ್ಷಿಗಳನ್ನು ಹೇಳ್ತಾರೆ. ಈ ಸಾಕ್ಷಿ ಹೀಗಿದ್ದರಿಂದಾಗಿ ಇವರಿಗೆ ಶಿಕ್ಷೆ ಆಗೋದಕ್ಕೆ ಸರಳ ಆಯಿತು, ಅಥವಾ ಈ ಸಾಕ್ಷಿ ಉಲ್ಟಾ ಹೊಡೆದಿದ್ದರಿಂದಾಗಿ ಅಕ್ವಿಟ್ ಆಯಿತು ಅನ್ನುವಂಥದ್ದು. ಈ ಕೇಸ್ನಲ್ಲಿ ಹಾಗೆ ಹೇಳಬಹುದಾ ಸರ್? ಈ ಕೇಸ್ನಲ್ಲಿ ಅಪರಾಧಿಗಳ ಪರವಾಗಿ ಮೊದಲಿಂದ ಅವ್ರದ್ದೊಂದು ಡಿಫೆನ್ಸ್ ಅಂತ ಏನು ಹೇಳ್ತಾರೆ, ಅವರು ಈ ಕೇಸ್ ಹಾಕಿದಾಗ 96ನಲ್ಲಿ ಏನು ಮಾಡಿದರು, ಎಲ್ಲ ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿ ಅದರಲ್ಲಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಟ್ರೈಬ್ಯುನಲ್ಸ್ನಲ್ಲಿ ಮತ್ತು ಅಪಿಲೆಂಟ್ ಅಥಾರಿಟೀಸ್ ಮುಂದುಗಡೆ ಅವ್ರ ಪರವಾಗಿ ಆರ್ಡರ್ಸ್ ಮಾಡಿಕೊಂಡಿದ್ರು.
ಅವರ ಇಷ್ಟ ಏನಾಗಿತ್ತು, ಆರ್ಡರ್ಸ್ ಆರ್ ಬೈಂಡಿಂಗ್ ಆನ್ ಕ್ರಿಮಿನಲ್ ಕೋರ್ಟ್ ಅಂತೇಳಿ ಅವ್ರ ವಾದವಾಗಿತ್ತು. ಓಕೆ ಓಕೆ. ಸೊ ನಾವು ಇಷ್ಟು ಆಸ್ತಿ ಇರೋದನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಹೇಳ್ಕೊಂಡಿದ್ದೀವಿ, ಅದರಿಂದ ನಾವೇನು ಮುಚ್ಚುಮರೆ ಮಾಡಿಲ್ಲ. ದೀಸ್ ಆರ್ ಆಲ್ ಎಂಟೈರ್ ಥಿಂಗ್ ಇಸ್ ಲೀಗಲ್ ಅಮೌಂಟ್, ಇಟ್ ಈಸ್ ನಾಟ್ ಇಲ್ಲೀಗಲ್ ಅಮೌಂಟ್, ದಟ್ ಇಸ್ ನಾಟ್ ದರ್ ಕಂಟೆನ್ಷನ್. ಓಕೆ ಓಕೆ. ಬಟ್ ನನ್ನ ವಾದ ಅದಾಗಿರಲಿಲ್ಲ. ಇನ್ನು ಟ್ಯಾಕ್ಸೇಷನ್ನಲ್ಲಿ ಬೇಕಾಗಿರೋದವ್ರಿಗೆ ಅವ್ರೇನು ಪೆನಾಲ್ಟಿ ಹಾಕ್ತಾರೆ, ಹಣ ಬೇಕು ಅಷ್ಟೇ ಬೇಕಾಗಿರೋದು. ನಮಗೆ ಈ ಕೇಸಲ್ಲಿ ಬೇಕಾದ್ರೆ ಕ್ರಿಮಿನಲ್ ಕೇಸ್ನಲ್ಲಿ ಹಣ ನಿಮ್ಗೆ ಹೇಗೆ ಬಂತು ಅನ್ನೋದು, ಎಸ್ ಎಸ್, ವೆದರ್ ಇಟ್ ಈಸ್ ಪ್ರಾಪರ್ಲಿ ಅರ್ನ್ಡ್ ಅಮೌಂಟ್ ಆರ್ ಇಲೀಗಲಿ ಅರ್ನ್ಡ್ ಅಮೌಂಟ್. ಅದ್ರ ಬಗ್ಗೆ ಏನಾಯಿತು, ಲಾಸ್ಟ್ ಮಿನಿಟ್ನಲ್ಲಿ ಐ ಡಿಪೆಂಡೆಡ್ ಅಪಾನ್ ದಿ ಜಡ್ಜ್ಮೆಂಟ್ ಆಫ್ ಲಾಲು ಯಾದವ್. ಓಕೆ. ಲಾಲು ಯಾದವ್ ಕೇಸ್ನಲ್ಲಿ ಏನಾಗಿತ್ತು, ದಿಸ್ ದ ಟ್ಯಾಕ್ಸೇಷನ್ ಅದರಲ್ಲೂ ಅವರು ಹಾಗೆ ಮಾಡಿದರು. ಈ ಜಡ್ಜ್ಮೆಂಟ್ ಏನು ಟ್ಯಾಕ್ಸೇಷನ್ ಜಡ್ಜ್ಮೆಂಟ್ ಇದೆಯಲ್ಲ, ಇಟ್ ಈಸ್ ನಾಟ್ ಬೈಂಡಿಂಗ್ ಆನ್ ಕ್ರಿಮಿನಲ್ ಕೋರ್ಟ್ ಅಂತಲಾಗಿತ್ತು. ಅಂದರೆ ಈ ಒಂದು ಮೆಸೇಜ್ ಹೋಗ್ತಾ ಇದೆ ಈ ಜಡ್ಜ್ಮೆಂಟಿಂದ. ಹೌದು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನಿಮ್ಮ ದುಡ್ಡೆಲ್ಲ ಲೀಗಲ್ ಆಗಲ್ಲ ಅಂತೇಳಿ. ಓಕೆ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ಬಹಳ ಪ್ರಮುಖವಾದ ಪ್ರಶ್ನೆ ಭವಾನಿ ಸಿಂಗ್ ಅವ್ರನ್ನ ಕೇಳೋದು. ನಿನ್ನೆ ಕೋರ್ಟ್ ಹಾಲ್ನಲ್ಲಿ ಜಡ್ಜ್ಮೆಂಟ್ ಪ್ರನೌನ್ಸ್ ಮಾಡುವಂಥ ಸಂದರ್ಭದಲ್ಲಿ ಜಯಲಲಿತಾ ಅವರಿದ್ದರು, ಅವರ ಜೊತೆ 3 ಸಹ ಆರೋಪಿಗಳಿದ್ದರು. ಆ ಜಡ್ಜ್ಮೆಂಟನ್ನು, ಅಂಥದ್ದೊಂದು ತೀರ್ಪನ್ನು ಜಯಲಲಿತಾ ಅವರು ತೆಗೆದುಕೊಂಡಿದ್ದು ಹೇಗೆ? ಭಾವುಕರಾದ್ರ? ಆ ಸಂದರ್ಭದಲ್ಲಿ ಜಡ್ಜ್ ಮನಸ್ಥಿತಿ ಹೇಗಿತ್ತು, ಇವರ ಮನಸ್ಥಿತಿ ಹೇಗಿತ್ತು? ಒಂದು ಸಣ್ಣ ಬ್ರೇಕ್ ಆದಮೇಲೆ ಆ ಪ್ರಶ್ನೆಗೆ ಉತ್ತರ ಪಡಿತೀನಿ.